ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಸಿ ಕಿಚನ್. ನಾನಿವತ್ತು ನಿಮಗೆ ಕ್ಯಾಬೇಜ್ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟ್ಗೆ ನಾನು ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಟು ಸ್ಟವ್ ಆನ್ ಮಾಡಿ ಅದಕ್ಕೆ 4 ಸ್ಪೂನ್ ಆಯಿಲ್ನ ಸೇರಿಸ್ತಾ ಇದ್ದೀನಿ. ಆಯಿಲೆಲ್ಲ ಸ್ವಲ್ಪ ಕಾಯಬೇಕು. ಆಯಿಲ್ ಕಾದ ನಂತರ ಅದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ಪೈಸಸ್ಸು ನಾನು ಇಲ್ಲಿ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಮತ್ತು ಪೆಪ್ಪರ್, ಪಲಾವ್ ಎಲೆನ ತೊಗೊಂಡಿದ್ದೀನಿ. ನಾನು 2 ಪಲಾವ್ ಎಲೆನ ಸೇರಿಸ್ತಾ ಇದ್ದೀನಿ, 3 ಚಕ್ಕೆನ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು 2 ಮರಾಠಿ ಮೊಗ್ಗನ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟು ಒಂದು 5 ಲವಂಗನ ಸೇರಿಸ್ತಾ ಇದ್ದೀನಿ. ಒಂದು 6ರಿಂದ 7 ಪೆಪ್ಪರನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಮಸಾಲೆ ಇಷ್ಟ ಆದರೆ ಸಾಕಾಗುತ್ತೆ. ಇದಕ್ಕಿಂತ ಜಾಸ್ತಿ ಮಸಾಲೆ ಹಾಕ್ಬಿಟ್ರೆ ಸ್ವಲ್ಪ ಓವರ್ ಅನಿಸುತ್ತೆ. ಸೊ ಮಸಾಲೆ ಸ್ವಲ್ಪ ಫ್ಲೇವರ್ಡ್ ಆಗಿರಬೇಕು ಅಂತ ಅಷ್ಟೇ. ಇದರದ್ದು ಫ್ಲೇವರ್ ಬಿಡೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ನಾನು ಇಲ್ಲಿ 1 ಆನಿಯನ್ನ ರ್ಯಾಂಡಮ್ ಆಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಆನಿಯನ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿದ್ರೆ ಸಾಕು. ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಅಷ್ಟೇ ನೋಡಿ. ನೆಕ್ಸ್ಟ್ ನಾನು ಇದಕ್ಕೆ 1 ಟೊಮೆಟೊನ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಅದು ಟೊಮೆಟೊ ಕೂಡ ಅಷ್ಟೇ ಸ್ವಲ್ಪ ಸಾಫ್ಟ್ ಆಗಬೇಕು, ಅಷ್ಟು ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಈಸಿ ಈ ರೆಸಿಪಿ ಮಾಡೋದು. ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೆ ಸಖತ್ತಾಗಿರುತ್ತೆ. ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಕೂಡ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಒಂದು ಸಣ್ಣ ಕ್ಯಾಬೇಜನ್ನು ಕಟ್ ಮಾಡಿ ಕ್ಲೀನಾಗಿ ಸಾಲ್ಟ್ ಹಾಕಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಯಾಕಂದರೆ ಇದರಲ್ಲಿ ಹುಳ ಇರುತ್ತೆ. ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡಿ ತೊಗೊಳ್ಳಿ, ಆವಾಗ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ, ಇದನ್ನು ಕಂಪ್ಲೀಟಾಗಿ ಸೇರಿಸಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಒಂದು 3 ಹಸಿಮೆಣ್ಸಿಕಾಯಿನ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ಈ ಥರ ತರಿಯಾಗಿ ರುಬ್ಕೊಳ್ಳೋದ್ರಿಂದ ಬಾಯಿಗೆ ಸಿಗುತ್ತೆ, ಒಂಥರ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಅಂತ. ನೋಡಿ, ಅದನ್ನು ಹಾಕಿ ನಾನು ಫುಲ್ಲು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿದ್ದೀನಿ. 1 ಸ್ಪೂನು ಧನಿಯಾ ಪೌಡರ್ನ ತೊಗೊಂಡಿದ್ದೀನಿ. ಇದು ಮನೆಯಲ್ಲೇ ಮಾಡ್ಕೊಂಡಿರೋ ಧನಿಯಾ ಪೌಡರ್, ಹಾಗಾಗಿ ಆ ಕಲರ್ ಇದೆ. ನೆಕ್ಸ್ಟ್ ನಾನು 1/2 ಸ್ಪೂನ್ ಟರ್ಮರಿಕ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ನಾನು 1 ಸ್ಪೂನ್ಗಿಂತ ಕಡಿಮೆ ಸ್ವಲ್ಪ ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ. ಯಾಕಂದರೆ ಈಗಾಗಲೇ ಹಸಿಮೆಣ್ಸಿಕಾಯಿ ರುಬ್ಬಿರೋದು ಹಾಕಿದ್ದೆ, ಪೆಪ್ಪರ್ ಹಾಕಿದ್ದೆ. ನೆಕ್ಸ್ಟ್ ನಾನು ಇದಕ್ಕೆ ಗರಂ ಮಸಾಲೆನ ಹಾಕಿದ್ದೀನಿ, ಅದು ವಿಡಿಯೋ ಸ್ಕಿಪ್ ಆಗಿದೆ. ಇದಕ್ಕೆ 1 ಸ್ಪೂನಷ್ಟು ಗರಂ ಮಸಾಲೆ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಇದಕ್ಕೆ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು 3 ಸ್ಪೂನಷ್ಟು ನಾನು ಸಾಲ್ಟನ್ನು ಹಾಕ್ತಾಯಿದ್ದೀನಿ. ಸಾಲ್ಟು ನಿಮ್ಮ ಟೇಸ್ಟ್ಗೆ ತಕ್ಕಷ್ಟು, ಖಾರ ಕೂಡ ಅಷ್ಟೇ ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ. ಇಷ್ಟೆಲ್ಲ ಹಾಕಿ ಒಂದು ಫ್ರೈಯನ್ನು ಕೊಡೋಣ. ಕ್ಲೀನಾಗಿ ಒಂದು ಫ್ರೈ ಕೊಡೋದ್ರಿಂದ ಇದು ಕೋಸ್ಗೆ ಮತ್ತು ನಾವು ಹಾಕಿರೋ ವೆಜಿಟೇಬಲ್ಸ್ ಅಂದರೆ ಆನಿಯನ್ ಮತ್ತು ಟೊಮೆಟೊಗೆಲ್ಲ ಕ್ಲೀನಾಗಿ ಸ್ಪ್ರೆಡ್ ಆಗಬೇಕು. ಆ ರೀತಿ ಒಂದು ಫ್ರೈನ ಕೊಡೋಣ. ನೋಡಿ, ಈ ರೀತಿ ಒಂದು ಫ್ರೈನ ಕೊಟ್ಟು ಇದಕ್ಕೆ ನಾನು ಒಂದು ಓವರ್ ನೈಟ್ ನೆನೆಸಿಟ್ಟಿರೋ ಅಂಥ ಬಟಾಣಿನ ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಹಸಿ ಬಟಾಣಿ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲ, ಈ ರೀತಿ ಓವರ್ ನೈಟ್ ನೆನೆಸಿ ಕೂಡ ಬಟಾಣಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ 1.5 ಕಪ್ಪಷ್ಟು ಅಕ್ಕಿನ ತೊಳೆದು ತೊಗೊಂಡಿದ್ದೀನಿ. ನೋಡಿ, ಈ ಅಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ರೀತಿ ಮಸಾಲೆ ಜೊತೆಗೇ ಅಕ್ಕಿನ ಹಾಕಿ ಫ್ರೈ ಮಾಡೋದ್ರಿಂದ ಅಕ್ಕಿಗೂ ಕೂಡ ಮಸಾಲೆ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಪಲಾವ್ ಟೇಸ್ಟು ಚೆನ್ನಾಗಿ ಬರುತ್ತೆ. ಒಂದಕ್ಕೆ ಒಂದು ಅಂಟಲ್ಲ, ಉದ್ದುದ್ರಾಗಿ ಚೆನ್ನಾಗಿರುತ್ತೆ. ಈ ಟಿಪ್ನ ಫಾಲೋ ಮಾಡಿ ನೋಡಿ. ಇದನ್ನು ಫ್ರೈ ಮಾಡಿ ನಾನು ಇಲ್ಲಿ 1.5 ಕಪ್ ಅಕ್ಕಿ ತೊಗೊಂಡಿರೋದ್ರಿಂದ ನಾನು 3 ಕಪ್ಪಷ್ಟು ವಾಟರ್ನ ತೊಗೋತಾ ಇದ್ದೀನಿ. ಯಾಕಂದರೆ 1 ಕಪ್ ಅಳತೆಗೆ ನಾವು 2 ಕಪ್ ವಾಟರ್ನ ಹಾಕೋದ್ರಿಂದ ಇಲ್ಲಿ ನಾನು 1.5 ಕಪ್ ತೊಗೊಂಡಿದ್ದೀನಿ, ಹಾಗಾಗಿ 3 ಕಪ್ನ ಹಾಕ್ತಾಯಿದ್ದೀನಿ. ಹಾಕಿ 2 ವಿಸಿಲ್ ಬರ್ಸಿ ಆರಿಸಿ ನಂತರ ನಾನು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿದ್ದೀನಿ. ನೋಡಿ, ಇಷ್ಟು ಉದುದ್ರಾಗಿ ಚೆನ್ನಾಗಿ ಬಂದಿದೆ ರೈಸು. ಕಂಪ್ಲೀಟಾಗಿ ರೆಡಿ ಇದೆ ಕ್ಯಾಬೇಜ್ ಪಲಾವು. ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.